ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಧೃತಿ ಡಿವೋಷನಲ್ ಚಾನಲ್ಗೆ ಸ್ವಾಗತ. ಇಂದು ನಾವು ಅನೇಕ ವರ್ಷಗಳ ನಂತರ ಬಂದಿರುವ ಅತ್ಯಂತ ಪವಿತ್ರವಾದ ಅಧಿಕ ಮಾಸದ ಶುಕ್ಲ ಪಕ್ಷದ ಪದ್ಮಿನಿ ಏಕಾದಶಿ ಕುರಿತು ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸ್ನೇಹಿತರೆ, ಶಾಸ್ತ್ರಗಳಲ್ಲಿ ಹೇಳುವ ಪ್ರಕಾರ ಸಾಮಾನ್ಯ ಏಕಾದಶಿಗಳಿಗಿಂತಲೂ ಅಧಿಕ ಮಾಸದಲ್ಲಿ ಬರುವ ಈ ಪದ್ಮಿನಿ ಏಕಾದಶಿಗೆ ವಿಶೇಷವಾದ ಮಹತ್ವವಿದೆ. ಶ್ರೀಕೃಷ್ಣ ಪರಮಾತ್ಮನೇ ಈ ಏಕಾದಶಿಯ ಮಹಿಮೆಯನ್ನು ಧೃತರಾಷ್ಟ್ರನಿಗೆ ವಿವರಿಸುತ್ತಾ, ಈ ಏಕಾದಶಿಯನ್ನು ಭಕ್ತಿಯಿಂದ ಆಚರಣೆ ಮಾಡುವವರು ಪದ್ಮನಾಭನ ಕೃಪೆಗೆ ಪಾತ್ರರಾಗಿ ವೈಕುಂಠ ಪ್ರಾಪ್ತಿ ಪಡೆಯುತ್ತಾರೆ ಎಂದು ಹೇಳುತ್ತಾನೆ. ಅದಕ್ಕಾಗಿ ಈ ದಿನವನ್ನು ತುಂಬ ಶ್ರದ್ಧೆ ಭಕ್ತಿಯಿಂದ ಆಚರಣೆ ಮಾಡಬೇಕು ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಈ ಅಧಿಕ ಮಾಸ ಸಾಮಾನ್ಯ ತಿಂಗಳು ಅಲ್ಲ ಸ್ನೇಹಿತರೆ. ಸುಮಾರು 32 ತಿಂಗಳಿಗೊಮ್ಮೆ ಬರುವ ಈ ಪುರುಷೋತ್ತಮ ಮಾಸದಲ್ಲಿ ಮಾಡಿದ ಒಂದು ಸಣ್ಣ ಪುಣ್ಯ ಕಾರ್ಯಕ್ಕೂ ಅನೇಕ ಪಟ್ಟು ಫಲ ಸಿಗುತ್ತದೆ. ಅದರಲ್ಲಿ ಈ ಪದ್ಮಿನಿ ಏಕಾದಶಿಯ ಮಹತ್ವ ಅತೀವ ಶ್ರೇಷ್ಠವಾದದ್ದು. ಸ್ನೇಹಿತರೆ, ಏಕಾದಶಿ ವ್ರತ ಅಂದರೆ ಕೇವಲ ಊಟ ಬಿಡೋದು ಮಾತ್ರ ಅಲ್ಲ. ಇದು ದೇಹ, ಮನಸ್ಸು ಮತ್ತು ಆತ್ಮವನ್ನು ಶುದ್ಧಗೊಳಿಸುವ ಒಂದು ಮಹಾವ್ರತ. ಈ ವ್ರತ 3 ದಿನಗಳ ಆಚರಣೆ ಆಗಿರುತ್ತದೆ. ದಶಮಿ, ಏಕಾದಶಿ ಮತ್ತು ದ್ವಾದಶಿ. ದಶಮಿ ದಿನದಿಂದಲೇ ನಿಯಮ ಪ್ರಾರಂಭವಾಗುತ್ತದೆ. ದಶಮಿ ದಿನ ಒಂದೇ ಬಾರಿ ಊಟ ಮಾಡಬೇಕು. ಇದನ್ನು ಏಕಭುಕ್ತ ಅಂತ ಕರೆಯುತ್ತಾರೆ. ರಾತ್ರಿ ಅನ್ನ ಸೇವನೆ ಮಾಡಬಾರದು. ಯಥಾಶಕ್ತಿ ಹಾಲು, ಹಣ್ಣು ಅಥವಾ ಲಘು ಫಲಹಾರ ತೆಗೆದುಕೊಳ್ಳಬಹುದು. ಸಂಜೆ ದೀಪ ಹಚ್ಚಿ ಶ್ರೀಹರಿಯ ಮುಂದೆ ಸಂಕಲ್ಪ ಮಾಡಿಕೊಂಡು, ಹೇ ಜನಾರ್ದನ, ನಾನು ಪದ್ಮಿನಿ ಏಕಾದಶಿ ವ್ರತವನ್ನು ಭಕ್ತಿಯಿಂದ ಆಚರಣೆ ಮಾಡುತ್ತಿದ್ದೇನೆ. ಯಾವುದೇ ವಿಘ್ನಗಳಿಲ್ಲದೆ ಈ ವ್ರತ ಪೂರ್ಣಗೊಳಿಸಲು ಅನುಗ್ರಹಿಸು ಎಂದು ಪ್ರಾರ್ಥನೆ ಮಾಡಬೇಕು. ದಶಮಿ ದಿನ ಮನಸ್ಸನ್ನು ಶಾಂತವಾಗಿಟ್ಟುಕೊಂಡು ಕೋಪ, ಅಸಹನೆ, ಸುಳ್ಳು ಮಾತು ಮತ್ತು ಕೆಟ್ಟ ಆಲೋಚನೆಗಳಿಂದ ದೂರ ಇರಬೇಕು. ಯಾಕಂದರೆ ಏಕಾದಶಿ ವ್ರತದಲ್ಲಿ ದೇಹದ ಶುದ್ಧಿಗಿಂತ ಮನಸ್ಸಿನ ಶುದ್ಧಿ ಮುಖ್ಯ ಎಂದು ಶಾಸ್ತ್ರ ಹೇಳುತ್ತದೆ. ಮಾರನೇ ದಿನ ಏಕಾದಶಿ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದರೆ ಅತ್ಯಂತ ಶ್ರೇಷ್ಠ. ಎದ್ದ ತಕ್ಷಣ ಭೂಮಾತೆಗೆ ನಮಸ್ಕಾರ ಮಾಡಿ ಸಮುದ್ರ ವಸನೆ ದೇವಿ ಶ್ಲೋಕ ಹೇಳಿ ದಿನವನ್ನು ಪ್ರಾರಂಭಿಸಬೇಕು. ನಂತರ ಶ್ರೀಹರಿಯ ಸ್ಮರಣೆ ಮಾಡಿಕೊಂಡು ದಂತ ಶುದ್ಧಿ ಮಾಡಬೇಕು. ಶಾಸ್ತ್ರದಲ್ಲಿ ಹೇಳುವ ಪ್ರಕಾರ ಏಕಾದಶಿ ದಿನ ಸಾಮಾನ್ಯ ರೀತಿಯಲ್ಲಿ ಹಲ್ಲುಗಳನ್ನು ಬ್ರಷ್ ಮಾಡಬಾರದು. ಕೇವಲ 12 ಬಾರಿ ನೀರಿನಿಂದ ಬಾಯಿ ಮುಕ್ಕಳಿಸಿ ಶುದ್ಧಿ ಮಾಡಿಕೊಂಡರೆ ಸಾಕು ಎಂದು ಹೇಳಲಾಗಿದೆ. ಇದರ ಅರ್ಥ ದೇಹದ ಸರಳತೆ ಮತ್ತು ನಿಯಮ ಪಾಲನೆ. ನಂತರ ಪವಿತ್ರ ಸ್ನಾನಕ್ಕೆ ಸಿದ್ಧತೆ ಮಾಡಿಕೊಳ್ಳಬೇಕು. ತುಳಸಿ ಗಿಡದ ಬಳಿಯ ಮಣ್ಣು, ಸ್ವಲ್ಪ ಗೋಮಯ, ಎಳ್ಳು, ದರ್ಬೆ ಮತ್ತು ನೆಲ್ಲಿಕಾಯಿ ಚೂರ್ಣ ಇವುಗಳನ್ನು ಬಳಸಿ ಸ್ನಾನ ಮಾಡಿದರೆ ವಿಶೇಷ ಪುಣ್ಯ ಸಿಗುತ್ತದೆ. ಮೊದಲು ತುಳಸಿ ಮಣ್ಣನ್ನು ತೆಗೆದುಕೊಂಡು, ಹೇ ವರಾಹ ರೂಪಿಯಾದ ಶ್ರೀಹರಿ, ನನ್ನ ದೇಹ ಮತ್ತು ಮನಸ್ಸನ್ನು ಪವಿತ್ರಗೊಳಿಸು ಎಂದು ಪ್ರಾರ್ಥಿಸಿ ತಲೆ ಮತ್ತು ಕಣ್ಣಿನ ಭಾಗಕ್ಕೆ ಸ್ಪರ್ಶಿಸಬೇಕು. ನಂತರ ಗೋಮಯವನ್ನು ಸ್ವಲ್ಪ ಕೈ ಮತ್ತು ಹೊಟ್ಟೆ ಭಾಗಕ್ಕೆ ಸ್ಪರ್ಶಿಸಿ, ಸರ್ವ ಔಷಧ ಶಕ್ತಿಯಿಂದ ಉತ್ಪನ್ನವಾದ ಗೋಮಯ ನನ್ನನ್ನು ಪಾವನಗೊಳಿಸಲಿ ಎಂದು ಬೇಡಿಕೊಳ್ಳಬೇಕು. ನಂತರ ದರ್ಬೆ ಹಿಡಿದು, ಹೇ ಜಗನ್ನಾಥ, ಶಂಖ ಚಕ್ರ ಗದಾಧರ ವಿಷ್ಣುವೇ, ನಿನ್ನ ತೀರ್ಥದಲ್ಲಿ ಸ್ನಾನ ಮಾಡಲು ಅನುಗ್ರಹಿಸು ಎಂದು ಹೇಳುತ್ತಾ ಸ್ನಾನ ಮಾಡಬೇಕು. ನಂತರ ಶುಭ್ರವಾದ ಬಟ್ಟೆ ಧರಿಸಿ ಅರಿಶಿನ ಕುಂಕುಮ ಹಚ್ಚಿಕೊಂಡು ಪೂಜೆಗೆ ಸಿದ್ಧರಾಗಬೇಕು. ಪೂಜೆ ಮಾಡುವ ಸ್ಥಳವನ್ನು ಚೆನ್ನಾಗಿ ಸ್ವಚ್ಛಗೊಳಿಸಿ 10 ಶಂಖ ಮತ್ತು 10 ಚಕ್ರ ಅಥವಾ ಸಾಧ್ಯವಾದರೆ 24 ಶಂಖ ಮತ್ತು 24 ಚಕ್ರಗಳನ್ನು ಬರೆದು ಮಧ್ಯದಲ್ಲಿ ಒಂದು ಪದ್ಮವನ್ನು ರಚಿಸಬೇಕು. ಆ ಪದ್ಮದ ಮಧ್ಯದಲ್ಲಿ ಶ್ರೀಕೃಷ್ಣ, ಲಕ್ಷ್ಮೀ, ನಾರಾಯಣ ಅಥವಾ ರಾಧಾಕೃಷ್ಣರ ಫೋಟೋ ಇಟ್ಟು ಪೂಜೆ ಮಾಡಬೇಕು. ಫೋಟೋ ಇಲ್ಲದಿದ್ದರೆ ಒಂದು ಕಲಶ ಸ್ಥಾಪಿಸಿ ಪೂಜೆ ಮಾಡಿದರೂ ಕೂಡ ಅದೇ ಫಲ ಸಿಗುತ್ತದೆ. ಸ್ನೇಹಿತರೆ, ಈ ದಿನ ವಿಶೇಷವಾಗಿ ಶ್ರೀ ರಾಧಾಕೃಷ್ಣರ ಪೂಜೆ ಮಾಡೋದು ಬಹಳ ಶ್ರೇಷ್ಠ. ಜೊತೆಗೆ ಶಿವಪಾರ್ವತಿಯರ ಆರಾಧನೆಯನ್ನು ಮಾಡಿದರೆ ಈ ವ್ರತದ ಪೂರ್ಣ ಫಲ ದೊರೆಯುತ್ತದೆ. ಪೂಜೆಯಲ್ಲಿ ತುಳಸಿ ದಳ, ಹೂವು, ಅಕ್ಷತೆ, ಧೂಪ, ದೀಪ ಮತ್ತು ನೈವೇದ್ಯ ಅರ್ಪಿಸಬೇಕು. ವಿಷ್ಣು ಸಹಸ್ರನಾಮ, ಗೋವಿಂದ ನಾಮಸ್ಮರಣೆ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನು ಸಾಧ್ಯವಾದಷ್ಟು ಜಪ ಮಾಡಬೇಕು. ಈ ದಿನ ಮನೆಯಲ್ಲಿ ವಿಷ್ಣು ನಾಮಸ್ಮರಣೆ ಕೇಳಿಸುತ್ತಿದ್ದರೆ ಆ ಮನೆಯಲ್ಲಿ ಶ್ರೀಹರಿಯ ಕೃಪೆ ಸದಾ ಇರುತ್ತದೆ. ರಾತ್ರಿ ಸಾಧ್ಯವಾದರೆ ಜಾಗರಣೆ ಮಾಡಿ ಭಗವಂತನ ನಾಮಸ್ಮರಣೆ, ಭಜನೆ, ಹರಿಕಥೆ ಅಥವಾ ಗೀತೆಗಳನ್ನು ಕೇಳಿದರೆ ಅತ್ಯಂತ ಪುಣ್ಯ ಸಿಗುತ್ತದೆ. ಈಗ ಈ ಪದ್ಮಿನಿ ಏಕಾದಶಿಯ ಪವಿತ್ರ ಕಥೆಯನ್ನು ತಿಳಿದುಕೊಳ್ಳೋಣ. ಹಿಂದೆ ಮಹಿಷ್ಮತಿ ನಗರದಲ್ಲಿ ಕೃತವೀರ್ಯ ಎಂಬ ರಾಜನಿದ್ದ. ಅವನಿಗೆ ಸಾವಿರಾರು ರಾಣಿಯರಿದ್ದರು. ಸಂತಾನ ಭಾಗ್ಯ ಇರಲಿಲ್ಲ. ರಾಜ್ಯ, ಐಶ್ವರ್ಯ, ಸಂಪತ್ತು ಎಲ್ಲವೂ ಇದ್ದರೂ ನನ್ನ ನಂತರ ಈ ರಾಜ್ಯವನ್ನು ಯಾರು ಆಳುತ್ತಾರೆ ಎಂಬ ಚಿಂತೆ ಅವನ ಮನಸ್ಸನ್ನು ಕಾಡುತ್ತಿತ್ತು. ಅವನು ಅನೇಕ ಯಜ್ಞಗಳನ್ನು ಮಾಡಿಸಿದ, ದಾನ ಮಾಡಿಸಿದ, ಋಷಿಮುನಿಗಳ ಸೇವೆ ಮಾಡಿದ, ದೇವತೆಗಳ ಪೂಜೆ ಮಾಡಿದ, ಆದರೂ ಸಂತಾನ ಭಾಗ್ಯ ದೊರಕಲಿಲ್ಲ.
ಕೊನೆಗೆ ಅವನು ಎಲ್ಲವನ್ನು ಬಿಟ್ಟು ಕಾಡಿಗೆ ಹೋಗಿ ತಪಸ್ಸು ಮಾಡಲು ನಿರ್ಧರಿಸುತ್ತಾನೆ. ಆ ಸಮಯದಲ್ಲಿ ಅವನ ಹಿರಿಯ ಪತ್ನಿಯಾದ ಪದ್ಮಿನಿ ಕೂಡ ತನ್ನ ಗಂಡನ ಜೊತೆ ಕಾಡಿಗೆ ಹೋಗುತ್ತಾಳೆ. ಪದ್ಮಿನಿ ಅತ್ಯಂತ ಪತಿವ್ರತೆ ಮತ್ತು ಭಕ್ತಿಯುಳ್ಳ ಸ್ತ್ರೀಯಾಗಿದ್ದಳು. ಇಬ್ಬರೂ ಅನೇಕ ವರ್ಷಗಳ ಕಾಲ ಕಠಿಣ ತಪಸ್ಸು ಮಾಡಿದರೂ ಫಲ ಸಿಗಲಿಲ್ಲ. ಒಂದು ದಿನ ಪದ್ಮಿನಿ ಮಹಾ ಪತಿವ್ರತೆಯಾದ ಅನಸೂಯ ದೇವಿಯ ಬಳಿಗೆ ಹೋಗಿ ತನ್ನ ದುಃಖವನ್ನು ಹೇಳಿಕೊಂಡಳು. ಅಮ್ಮ, ನಾವು ಅನೇಕ ವರ್ಷಗಳ ಕಾಲ ತಪಸ್ಸು ಮಾಡಿದ್ದೇವೆ, ಆದರೂ ಸಂತಾನ ಭಾಗ್ಯ ಸಿಗಲಿಲ್ಲ. ನಮ್ಮ ವಂಶ ಉದ್ಧಾರಕನಿಗಾಗಿ ಏನು ಮಾಡಬೇಕು ಅಂತ ಕೇಳಿದಳು ಎಂದು ಕಣ್ಣೀರಿಟ್ಟು ಕೇಳಿದಳು. ಆಗ ಅನಸೂಯ ದೇವಿ ತುಂಬ ಕರುಣೆಯಿಂದ ಎಲ್ಲ ಮಾಸಗಳಿಗಿಂತ ಶ್ರೇಷ್ಠವಾದ ಅಧಿಕ ಮಾಸದಲ್ಲಿ ಬರುವ ಶುಕ್ಲ ಪಕ್ಷದ ಪದ್ಮಿನಿ ಏಕಾದಶಿಯನ್ನು ಭಕ್ತಿಯಿಂದ ಆಚರಣೆ ಮಾಡು. ಶ್ರೀಹರಿ ನಿನ್ನ ಮೇಲೆ ಪ್ರಸನ್ನನಾಗಿ ಸಂತಾನ ಭಾಗ್ಯ ಕೊಡುತ್ತಾನೆ ಎಂದು ಹೇಳಿದಳು. ನಂತರ ಪೂಜೆ ವಿಧಾನವನ್ನು ವಿವರವಾಗಿ ತಿಳಿಸಿದಳು. ಒಂದು ಕಲಶ ಸ್ಥಾಪಿಸಿ ರುಕ್ಮಿಣಿ ಸಹಿತ ಶ್ರೀಕೃಷ್ಣನನ್ನು ಆಹ್ವಾನಿಸು. ಜೊತೆಗೆ ಶಿವಪಾರ್ವತಿಯರನ್ನು ಪೂಜಿಸು. ಉಪವಾಸ ಮಾಡಿ ರಾತ್ರಿ ಜಾಗರಣೆ ಮಾಡು ಎಂದು ಭಕ್ತಿಯಿಂದ ನಾಮಸ್ಮರಣೆ ಮಾಡು ಎಂದು ಹೇಳಿದಳು. ಅನಸೂಯ ದೇವಿಯ ಮಾತಿನಂತೆ ಪದ್ಮಿನಿ ಸಂಪೂರ್ಣ ಭಕ್ತಿಯಿಂದ ಈ ಏಕಾದಶಿ ವ್ರತ ಆಚರಣೆ ಮಾಡುತ್ತಾಳೆ. ಆಕೆಯ ಭಕ್ತಿಗೆ ಮೆಚ್ಚಿದ ಶ್ರೀಹರಿ ಪ್ರತ್ಯಕ್ಷನಾಗಿ ಏನು ವರ ಬೇಕು ಕೇಳು ಎಂದು ಹೇಳುತ್ತಾನೆ. ಆಗ ಪದ್ಮಿನಿ 3 ಲೋಕದಲ್ಲೂ ಪರಾಕ್ರಮಿಯಾದ ಮಗ ಬೇಕು ಎಂದು ಬೇಡಿಕೊಳ್ಳುತ್ತಾಳೆ. ಆಗ ಶ್ರೀಹರಿ ಆಕೆಗೆ ಕಾರತ್ತವೀರ್ಯಾರ್ಜುನ ಎಂಬ ಪರಾಕ್ರಮಿ ಮಗನನ್ನು ಅನುಗ್ರಹಿಸುತ್ತಾನೆ. ಎಷ್ಟೋ ವರ್ಷಗಳ ತಪಸ್ಸಿನಿಂದ ಸಿಗದ ಫಲ ಕೇವಲ ಒಂದು ಪದ್ಮಿನಿ ಏಕಾದಶಿ ವ್ರತದಿಂದ ಸಿಕ್ಕಿದ್ದರಿಂದ ಈ ಏಕಾದಶಿಗೆ ಪದ್ಮಿನಿ ಏಕಾದಶಿ ಎಂಬ ಹೆಸರು ಬಂದಿದೆ. ಸ್ನೇಹಿತರೆ, ಈ ಏಕಾದಶಿಯನ್ನು ಭಕ್ತಿಯಿಂದ ಆಚರಣೆ ಮಾಡಿದರೆ ಸಂತಾನ ಭಾಗ್ಯ, ಆರೋಗ್ಯ, ಐಶ್ವರ್ಯ, ಮನಃಶಾಂತಿ, ಕುಟುಂಬದಲ್ಲಿ ಸುಖ, ಶಾಂತಿ, ಸಾಲಬಾಧೆ ನಿವಾರಣೆ ಮತ್ತು ವಿಷ್ಣು ಕೃಪೆ ದೊರೆಯುತ್ತದೆ. ಮನೆಯಲ್ಲಿ ಸದಾ ಜಗಳ, ಚಿಂತೆ, ದುಃಖ, ಅಶಾಂತಿ ಇದ್ದರೂ ಕೂಡ ಭಕ್ತಿಯಿಂದ ಈ ವ್ರತವನ್ನು ಆಚರಣೆ ಮಾಡಿದರೆ ನಿಧಾನವಾಗಿ ಒಳ್ಳೆಯ ಬದಲಾವಣೆ ಕಾಣಬಹುದು. ವಿಶೇಷವಾಗಿ ಅಧಿಕ ಮಾಸದಲ್ಲಿ ಮಾಡಿದ ಜಪ, ತಪ, ದಾನ, ಪೂಜೆ ಎಲ್ಲವೂ ಅನೇಕ ಪಟ್ಟು ಫಲ ಕೊಡುತ್ತದೆ. ಆದ್ದರಿಂದ ಯಥಾಶಕ್ತಿ ಈ ವ್ರತವನ್ನು ಆಚರಣೆ ಮಾಡಬೇಕು. ದ್ವಾದಶಿ ದಿನ ಬೆಳಿಗ್ಗೆ ಬೇಗ ಎದ್ದು ಅನ್ನ, ಪಾಯಸ ಅಥವಾ ತುಪ್ಪ, ಅನ್ನ ಮಾಡಿ ಶ್ರೀಹರಿಗೆ ನೈವೇದ್ಯ ಅರ್ಪಿಸಬೇಕು. ನಂತರ, ಹೇ ಕೇಶವ, ನನ್ನ ಅಜ್ಞಾನ ಕತ್ತಲೆಯನ್ನು ದೂರ ಮಾಡಿ ಒಳ್ಳೆಯ ಜ್ಞಾನವನ್ನು ಕೊಡು. ಈ ವ್ರತದಿಂದ ನನಗೆ ಒಳ್ಳೆಯ ಫಲ ದೊರಕಲಿ ಎಂದು ಪ್ರಾರ್ಥಿಸಿ ಪಾರಣೆ ಮಾಡಬೇಕು. ಈ ದಿನ ದಾನ ಮಾಡಿದರೆ ಬಹಳ ಶ್ರೇಷ್ಠ ಫಲ ಸಿಗುತ್ತದೆ. ಎಳ್ಳು ದಾನ, ಅನ್ನದಾನ, ಕಲಶದಾನ, ವಸ್ತ್ರದಾನ ಇವುಗಳನ್ನು ಯಥಾಶಕ್ತಿ ಮಾಡಬಹುದು. ವಿಶೇಷವಾಗಿ ಹಸಿದವರಿಗೆ ಅನ್ನದಾನ ಮಾಡಿದರೆ ಶ್ರೀಹರಿ ತುಂಬ ಸಂತೋಷ ಪಡುತ್ತಾನೆ. ಇನ್ನು ಪೂಜೆ ಮಾಡಲು ಉತ್ತಮ ಸಮಯಗಳು ಬ್ರಾಹ್ಮಿ ಮುಹೂರ್ತ ಬೆಳಿಗ್ಗೆ 4:30ರಿಂದ 5:20ರವರೆಗೆ, ನಂತರ 6:20ರಿಂದ 7:18ರವರೆಗೆ ಮತ್ತು ಬೆಳಿಗ್ಗೆ 9:25ರಿಂದ 11:40ರವರೆಗೆ. ಈ ಸಮಯದಲ್ಲಿ ಪೂಜೆ ಮಾಡಿದರೆ ವಿಶೇಷ ಫಲ ಸಿಗುತ್ತದೆ. ಸ್ನೇಹಿತರೆ, ನಾಳೆ ದಿನ ಸಾಧ್ಯವಾದಷ್ಟು ಭಕ್ತಿಯಿಂದ ಶ್ರೀಹರಿಯ ಆರಾಧನೆ ಮಾಡಿ. ಉಪವಾಸ ಸಂಪೂರ್ಣ ಮಾಡಲಾಗದಿದ್ದರೂ ಮನಸ್ಸಿನ ಭಕ್ತಿ ಮುಖ್ಯ. ಭಗವಂತನಿಗೆ ನಿಮ್ಮ ಭಕ್ತಿ ಬೇಕೇ ಬೇಕು, ಹೊರತು ಆಡಂಬರ ಬೇಡ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಧೃತಿ ಡಿವೋಷನಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು.